ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಆ ಡ್ರೆಸ್ನ ಸ್ಟಿಚಿಗೆ ಕೊಟ್ಟಿದ್ವಿ. ಈಗ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಬಸವನಗುಡಿಗೆ ಹೋಗಬೇಕು. ಬನ್ನಿ ಬೇಗ ಹೋಗಿ ಬರೋಣ. ಬೇಗ ಅಂತೂ ಬರಲ್ಲ, ಲೇಟಾಗೆ ಬರೋಣ. ಈ ಮದುವೆ ಓಡಾಟದಲ್ಲಿ ಸರಿಯಾಗಿ ನಿದ್ದೆ ಇಲ್ಲದೆ ನಂಗೆ ಫುಲ್ಲು ಈ ಲೆಫ್ಟ್ ಸೈಡ್ ಫುಲ್ ತಲೆನೋವುತ್ತಿದೆ. ಯಾಕೆ ಅಂತ ಗೊತ್ತಿಲ್ಲ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ತಲೆನೋವುತ್ತಿದೆ. ಸೊ ಅಷ್ಟಂಗೆ ಹೇಳಿದ್ದೀನಿ ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕೊಡಿಸು ಅಂತ. ಸೊ ಈಗ ಕಾಫಿ ಕುಡ್ಕೊಂಡು ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಮಾಡಿಕೊಂಡು ಆ ಡ್ರೆಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಹೆಂಗಿದೆ ಅವಳು? ಇನ್ನೂ ತಿಂದಿಲ್ಲ. ರಿವ್ಯೂ ಕೊಡು. ಸೂಪರ್. ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಜೀವನದಲ್ಲಿ. ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಬರ್ತಾ ತಿನ್ನೋಕ್ಕೆ ರೊಟ್ಟಿ ತಂದಿದ್ವಿ. ಸೊ ಅದನ್ನೆಲ್ಲ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ತಿಂತೀವಿ. ಸೊ ಬರುವಾಗ ರೊಟ್ಟಿ ತಿನ್ನಬೇಕು ಅನಿಸ್ತು. ರೊಟ್ಟಿ ಊಟ ತುಂಬ ದಿನ ಆಗಿತ್ತು ತಿಂದು, ಅದಕ್ಕೆ ರೊಟ್ಟಿ ತಂದಿದ್ದೀನಿ. ಇವಾಗ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ತಿಂತೀನಿ. ಎಲ್ಲರಿಗೂ ಒಂದೊಂದು ರೊಟ್ಟಿ ತಂದಿದ್ದೀನಿ. ಎಲ್ಲ ಹೊರಗಡೆ ತಿನ್ಕೊಂಡ್ಬಂದ್ವಿ. ಹೊಟ್ಟೆ ತುಂಬ ನೋಡಿದ್ರೆ ಅದಕ್ಕೆ ಇರಲಿ ಎಂದು ಒಂದೊಂದು ರೊಟ್ಟಿ ತಂದಿದ್ದೀನಿ. ಜೊತೆಗೆ ಒಂದೊಂದು ಬಜ್ಜಿ, ಮೆಣಸಿನಕಾಯಿ ಬಜ್ಜಿ. ಸೊ ಹರ್ಷನ್ ಕಸಿನ್ಸ್ನ ಇವತ್ತು ಡ್ರಾಪ್ ಮಾಡೋಕ್ಕೆ ಹೋಗಿದ್ವಿ. ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಇವಾಗ ರಿಟರ್ನ್ ಆಗುವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂತ ಕಿಸಿಯೋದಲ್ಲ, ಮಾತಾಡು. ಮತ್ತು ಏನು ಸಮಾಚಾರ, ಹೆಂಗೆ ನಡೀತಿದೆ ತಮ್ಮನ ಮದುವೆ ಪ್ರಿಪ್ರೇಷನ್ಸ್? ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ ಚೆನ್ನಾಗಿ. ಟೈಮೇ ಇಲ್ಲ. ಈ ಕಡೆ ಕೆಲಸನೂ ಮಾಡಬೇಕು, ಈ ಕಡೆ ಅದು ಮಾಡಬೇಕು, ಈ ಕಡೆ ಮಾಡಬೇಕು. ತಮ್ಮನ ಮದುವೆ ಅಂದಮೇಲೆ ಏನು ಮಾಡೋದು, ಟೈಮ್ ಸಿಗ್ತಾ ಇಲ್ವಲ್ಲ. ಎಷ್ಟೆಷ್ಟು ಟೈಮ್ ಸಿಗುತ್ತೋ ಅಷ್ಟೆಷ್ಟು ಮಾಡ್ತಾ ಇದ್ದೀನಿ. ಗುಡ್. ಸೊ ಮದುವೆಗೆ ಎಷ್ಟೇ ಇದೆ ಅಚ್ಚ? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಇನ್ನೊಂದು ವೀಕು ಇಲ್ಲ. 5 days ಇದೆ. ಎಕ್ಸೈಟೆಡ್. ತುಂಬ ದಿನ ಆಗಿತ್ತು ನಮ್ಮ ಫ್ಯಾಮಿಲಿಲಿ ಫಂಕ್ಷನ್ ಮಾಡಿ. ಇಲ್ಲ ಅನಿಸುತ್ತೆ, ಚರಿ ಬರ್ಡೇ ಅಂದರೆ ಮದುವೆ ಫಂಕ್ಷನ್ ಆಗಿ ತುಂಬ ದಿನ ಆಗಿತ್ತು. ಸಣ್ಣ ಪುಟ್ಟ ಫಂಕ್ಷನ್ ಎಲ್ಲ ನಡೀತಿತ್ತು. ಸೊ ಮದುವೆ ಅಲ್ವಾ, ಎಕ್ಸೈಟೆಡ್. ಹೆಣ್ಮಕ್ಳಿಗೆ ರೆಡಿ ಆಗೋ ಎಕ್ಸೈಟ್ಮೆಂಟ್ ಇರುತ್ತೆ, ಗಂಡು ಮಕ್ಳಿಗೆ ಏನಿರುತ್ತೆ? ನಮ್ಗೆ ಅಲ್ಲಿ ಬಂದವ್ರನ್ನ ಮಾತಾಡ್ಸೋದು, ಅವ್ರವ್ರನ್ನ ವಿಚಾರಿಸ್ಕೊಳ್ಳೋದಿರುತ್ತೆ. ಅದು ಆಮೇಲೆ ಎಕ್ಸೈಟ್ಮೆಂಟ್. ಕೆಲಸ ಕಾರ್ಯಗಳು, ಏನು ಕೆಲಸ ಮಾಡಬೇಕು, ಏನಿರುತ್ತೋ ಅದನ್ನೆಲ್ಲ ಇರುತ್ತೆ. 108 ಕೆಲಸ ಇರುತ್ತೆ. ನಮ್ಗಿರಲ್ಲ, ಬರೀ ನಿಮಗೆ ಮಾತ್ರ ಇರುತ್ತೆ. ಏನು ಕೆಲಸ ಇರುತ್ತೆ? ಬಂದವ್ರಿಗೆ ಕಾಫಿ, ಟೀ, ಟಿಫನ್. ನೀವು ಕೊಡಲ್ಲ, ನಾವು ಅಲ್ಲಿ ಹೇಳಿರ್ತೀವಿ, ಕೊಟ್ಟರೆ ಅವ್ರು ಕೊಡ್ತಾರೆ. ಅದನ್ನೆಲ್ಲ ನೋಡ್ಕೊಳ್ಳೋದು ನಾವು. ಸೊ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ ನಾನು ರೆಸ್ಟ್ ಮಾಡಬೇಕು. ಮಧ್ಯಾಹ್ನ ನಮ್ಮ ಪಪ್ಪ ಮಮ್ಮಿ ಎಲ್ಲ ಬರ್ತಿದ್ದಾರೆ, ನನ್ನ ಮಗ ಬರ್ತಿದ್ದಾನೆ. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಇಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ. ಅಪ್ಪ ಈ ಮದುವೆ ಓಡಾಡ್ತದೆ, ರೆಸ್ಟೇ ಇಲ್ಲ. ಅದು ಒಂಥರ ಚೆನ್ನಾಗಿದೆ. ಈ ಥರ ಬ್ಯುಸಿಯಾಗಿದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಈಗ ನನ್ನ ಮಗ ನಮ್ಮ ಮಮ್ಮಿ ಮನೇಲಿದ್ದಾನಲ್ವಾ, ಅದಕ್ಕೆ ಫುಲ್ಲು ಫ್ರೀ ಆಗಿದ್ದೀನಿ. ಬೇಜಾರಾಗ್ತಿರುತ್ತೆ ಮನೇಲಿ, ಏನಪ್ಪ ಮಾಡೋದು ಒಬ್ಬಳೇ ಅಂತ. ಹರ್ಷ ವರ್ಕ್ ಮುಗಿಸ್ಕೊಂಡು ಬರೋವರೆಗೂ ಒಬ್ಬಳೇ ಇರಬೇಕು, ಬೇಜಾರಾಗ್ತಿರುತ್ತೆ. ಮಧ್ಯದಲ್ಲಿ ಈ ಮದುವೆ ಓಡಾಟ ಬಂತಲ್ವ, ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಚೆನ್ನಾಗಿ ಅನಿಸ್ತಿದೆ. ಆಮೇಲೆ ಮದುವೆ ಎಲ್ಲ ಮುಗಿದ್ಮೇಲೆ ನನ್ನ ಮಗನ ಕರ್ಕೊಂಡು ಬರ್ತೀನಲ್ಲ, ಆವಾಗಲೂ ಫುಲ್ ಬ್ಯುಸಿಯಾಗಿರ್ತೀನಿ ಅವ್ನು ನೋಡ್ಕೊಳ್ಳೋದ್ರಲ್ಲಿ.
ಅವನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಆವಾಗ. ಸೊ ಆವಾಗಲೂ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತೀನಿ. ಮತ್ತು ಅವನೇನಾದ್ರು ನಮ್ಮ ಮಮ್ಮಿ ಮನೆಗೆ ಹೋದರೆ ಮತ್ತೆ ಬೇಜಾರಾಗ್ತಾರೆ ತೊಂದರೆ ಇರೋದಕ್ಕೆ. ಹಿಂಗಿದೆ. ನನಗೆ ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ಮು, ಫೋನ್ನ ಹಿಂಗೆ ಹಿಡ್ಕೊಂಡು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ನೋಡಬೇಕಂತ. ಈ ಥರ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಬೇಕಂದ್ರೆ ಎಲ್ಲಿ ನೋಡಬೇಕಂತಲೇ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಏನು ಮಾಡ್ತೀನಿ ಅಂದರೆ ನಾನು ನನ್ನೇ ನೋಡ್ಕೊಂಡು ನಾನು ಹಿಂಗೆ ಮಾತಾಡ್ತಿರ್ತೀನಿ. ಎಲ್ಲರೂ ಏನು ಅಂದ್ಕೊತಾರೆ ಅವಾಗ, ಇವಳು ಎಲ್ಲೋ ನೋಡ್ದಂಗೆ ಅನಿಸುತ್ತೆ ಅಂತ ಅಂದ್ಕೊತಾರೆ. ಬಟ್ ಅದು ಅಭ್ಯಾಸ ಆಗೋವರೆಗೂ ಎಲ್ಲಿ ನೋಡಬೇಕಂತ ಗೊತ್ತಾಗಲ್ಲ ಅಲ್ವಾ? ನಿಮಗೂ ಹಿಂಗೆ ಆಗುತ್ತಾ? ಫಸ್ಟ್ ಕಮೆಂಟ್ ಮಾಡಿ. ಸೊ ಈಗ ಹರ್ಷನ್ ಕಸಿನ್ಸ್ನ ಡ್ರಾಪ್ ಮಾಡಿ ಬಂದ್ವಿ. ನಮ್ಮ ಪಪ್ಪ ಮಮ್ಮಿ ಮನೆಗೆ ಬರ್ತಿದ್ದಾರೆ. ಅದಕ್ಕೆ ನಾನಿಲ್ಲಿ ಹುರಿದುಳ್ಳಿಕಾಳು ಸಾಂಬಾರು ಮಾಡ್ತಿದ್ದೀನಿ ಅವ್ರಿಗೆ ಅಂತ. ಹುರುಳಿಕಾಳನ್ನ ಫುಲ್ಲು ಹುರಿದು ಇಟ್ಕೊಂಡಿದ್ದೀನಿ. ಸೊ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಹುರುಳಿಕಾಳನ್ನ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಎಷ್ಟು ತಣ್ಣಗೆ ಗಾಳಿ ಬರ್ತಿದೆ. ಈಗ ನಾನು ಸಾಂಬಾರು ಮಾಡೋಕ್ಕೆ 4 ಟೊಮ್ಯಾಟೋಸ್ನ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ ಚೆನ್ನಾಗಿ, ಟೊಮ್ಯಾಟೊ ಪ್ಯೂರಿ ಥರ. ಈಗ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆನಿಯನ್, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಆದಮೇಲೆ ಆನಿಯನ್ ಹಾಕ್ಕೊಳ್ಳೋಣ. ಕಾದ್ಬಿಟ್ಟಿದೆ ಬೈಲಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಹಸಿ ಸ್ಮೆಲ್ ಇರುತ್ತೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊ ರುಬ್ಕೊಂಡಿದ್ದೀನಿ. 1 ಟೊಮ್ಯಾಟೊ ಚಾಪ್ ಮಾಡಿದ್ದೀನಿ. ಏನಕ್ಕೆ ಚಾಪ್ ಮಾಡಿರೋದು ಅಂದರೆ ಆ ಕಾಳು ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಇದು ಚೆನ್ನಾಗಿರುತ್ತೆ ಅಂತ. ಈಗ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಲಿ. ಸೊ ಟೊಮ್ಯಾಟೊ ಸ್ಮ್ಯಾಶ್ ಆಗಿದೆ. ಈಗ ರುಬ್ಕೊಂಡಿರೋ ಟೊಮ್ಯಾಟೊ ಮಿಕ್ಸ್ಚರ್ನ ಹಾಕ್ಕೊಳ್ತಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಟೊಮ್ಯಾಟೊ ಮಿಕ್ಸ್ಚರ್ ಹಾಕ್ಕೊಂಡಿದ್ದೀನಲ್ಲ, ಅದು ಕುದಿ ಬಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಈಗಲೇ ಹೇಳಿಬಿಟ್ರೆ. ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ. 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರನೇ ಮಾಡಿರ್ತೀವಿ ನಾವು ಸಾಂಬಾರು ಪುಡಿ. ನಮ್ಮ ಮನೇಲಿ ಎಲ್ಲರೂ ಖಾರ ತಿಂತಾರೆ. ಅದನ್ನು ನಾನು ನನ್ನ ತಂಗಿ ಚೆನ್ನಾಗಿ ಖಾರ ತಿಂತೀವಿ. ನಾನ್ ವೆಜ್ಗೂ ಅಷ್ಟೇ, ಖಾರ ಇದ್ರೇ ಅದು ನಾನ್ ವೆಜ್, ಇಲ್ಲಾಂದರೆ ತಿನ್ನಲ್ಲ ಅನ್ಸಲ್ಲ. ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀವಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದು ಕುದೀಲಿ. ಇದು ಒಂದು ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋ ಹುರುಳಿಕಾಳನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ಹುರುಳಿಕಾಳು ಹುರಿದಿದ್ದೀವಲ್ಲ, ಈಗ ಸಾಂಬಾರಲ್ಲಿ ಅದು ಬೇಯಬೇಕು. ಅದು ಮಸಾಲಾನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಆವಾಗ ತಿನ್ನೋಕ್ಕೆ ಟೇಸ್ಟ್. ಸೊ ಇದು ಒಂದು ಕುದಿ ಬಂದಿದ ತಕ್ಷಣ ನಾನು ಹುರಿದಿಟ್ಕೊಂಡಿರೋ ಕಾಳನ್ನ ಹಾಕ್ತೀನಿ. ಸಾಂಬಾರೀಗ ಒಂದು ಕುದಿ ಬಂದಿದೆ. ಇದಕ್ಕೆ ನಾನು ಹುರಿದಿರೋ ಕಾಳು ಹಾಕ್ಕೊಳ್ತೀನಿ. ಕಾಳು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಳ್ಳಿ ಸಾರು
ಸಾಂಬಾರು ಚೆನ್ನಾಗಿ ಕುದೀತಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸಾಂಬಾರಾಗಿದೆ. ಸಾಂಬಾರಲ್ಲಿ ಕಾಳ್ಮಾಯ. ಯಾಕಂದರೆ ಕೆಲವರು ಸಾಂಬಾರು ಮಾಡಿ ಕಾಳನ್ನ ಹಾಗೆ ಬಿಟ್ಬಿಡ್ತಾರೆ ಸಾಂಬಾರಲ್ಲಿ. ಆದರೆ ನಮ್ಮ ಮನೇಲಿ ಹಂಗೆ ಮಾಡಲ್ಲ. ಕಾಳನ್ನ ಸಪ್ರೇಟ್ ಮಾಡ್ಕೊತೀವಿ, ಆವಾಗ ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಸೊ ಇಲ್ಲಿ ಸಾಂಬಾರಿದೆ, ಕಾಳು ಸಪ್ರೇಟ್ ಮಾಡಿದ್ದೀನಿ. ಸಾಂಬಾರು ರೆಡಿ. ಇಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಅವ್ರು ಬಂದಮೇಲೆ ರೆಡಿಯಾಗಿದೆ. ಅವ್ರು ಬಂದಮೇಲೆ ಮುದ್ದೆ ಬೇಕಾದ್ರೆ ಮುದ್ದೆ ಮಾಡಿಕೊಡ್ತೀನಿ. ಅನ್ನನೂ ಮಾಡಿಟ್ಬಿಟ್ಟಿದ್ದೀನಿ. ಅವ್ರು ಬಂದಮೇಲೆ ವೀಡಿಯೋ ಮಾಡ್ತೀನಿ. ನಮ್ಮ ಪಪ್ಪ ಮಮ್ಮಿ ರಕ್ಷು ಮತ್ತು ಶರೀನು ಬಂದ. ನೋಡಿ ಎಷ್ಟು ತೀಟೆ ಆಗ್ತಿದ್ದಾಗಲೇ. ಅಮ್ಮ ಅಮ್ಮ ಪಾಪ ಒಂದು ತೋರಿಸ್ತೀವಿ. ನಮ್ಮಿ ಫೋನ್ ನೋಡ್ತಾ ಕೂತಿದ್ದಾರೆ. ಟಿ ವಿ ಆನಲ್ಲಿ ಇರುತ್ತೆ, ಆದರೂ ಫೋನ್ ನೋಡ್ತಾ ಇರ್ತಾರೆ. ಲಕ್ಷ ಇಟ್ಕೋ. ಹೊರಗಡೆ ಏನಾದರೂ ತಿನ್ಕೊಂಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ತೇಜುನ ಪಿಕ್ ಮಾಡಿಕೊಂಡು ಹೋಗೋಣ. ನಮ್ಮ ಚರಿ ಕಾಯ್ತಾ ಇದ್ದಾನೆ. ಮಮ್ಮಿ ಅಮ್ಮಮ್ಮ ಇಬ್ಬರು ಅಕ್ಕ ತಂಗಿರು ವಾಕಿಂಗ್ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ. ಅಕ್ಕ 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 ಅದರಲ್ಲಿ ತಂಗಿನೇ ಮುಂದೆ ಇರ್ತಾರೆ. ತೋರಿಸ್ತೀವಿ. ನಮ್ಮ ಅಕ್ಕನ ಜೊತೆ ಬಂದಿದ್ದೀವಿ ಪಾನಿಪುರಿ ತಿನ್ನೋಣ ಅಂತ. ಮಸಾಲೆ ಪುರಿ ಬಂತು. ಇವರು ಪಾನಿಪುರಿ ತೊಗೊಂಡಿದ್ದಾರೆ. ನಾನು ಮಸಾಲೆ ಪುರಿ ಮತ್ತು ತೇಜುನು ಮಸಾಲೆ ಪುರಿ. ರಕ್ಷುದು ಪಾನಿಪುರಿ ಬಂತು. ಅದರಲ್ಲಿ ನಮಗೊಂದು ಬೈಟ್ ಸಿಗುತ್ತೆ, ನಾವು ತಿನ್ನೋಣ. ಚಿಪ್ಸ್ ಅಂಗಡಿಯಲ್ಲಿ ಚಿಪ್ಸ್ ತೊಗೊಂಡು ಹೋಗ್ತಿದ್ದೀನಿ. ನಮ್ಮ ಮೇಡಮ್ ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಗೈಸ್, ಈಗ ಒಂದು ಆಶ್ಚರ್ಯಕರವಾದ ವಿಷಯ ಹೇಳ್ತೀನಿ. ಪ್ರಪ್ರಥಮ ಬಾರಿಗೆ ನನ್ನ ವ್ಲಾಗಲ್ಲಿ ಒಬ್ಬರು ಮಹಾನ್ ವ್ಲಾಗರ್ ಬಂದಿದ್ದಾರೆ. ಅವ್ರು ಎಂಟ್ರಿ ಮಾಡಿಸ್ತೀನಿ ನೋಡಿ. ಈಗ ಇವರೇ ನಮ್ಮ ಮಹಾನ್ ವ್ಲಾಗರು. ತೇಜಶ್ರೀ ರವಿ ತೇಜು ಯೂಟ್ಯೂಬ್ ಚಾನಲ್. ಸೊ ಈಗ ಮಾರ್ಟಿಗೆ ತಿಂಡಿ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ನಮ್ಮ ಹುಡುಗಿರು ಏನೇನು ತೊಗೊತಾರೆ. ಅಲ್ಲಿ ಶಾಪಿಂಗ್ ಮುಗಿಸಿ ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ನನಗೆ ಬಟರ್ ಫ್ರೂಟ್ ಹೇಳು. ನಿಮಗೆ ಗೊತ್ತಿಲ್ಲ. ಚಾಕ್ಲೇಟ್ ಮಿಲ್ಕ್ ಶೇಕ್. ನಿಮಗೆ ಬಟರ್ ಫ್ರೂಟ್ ಇಲ್ಲ. ಅದಕ್ಕೆ ಬೇರೆ ಬೇಕ್ರಿಗೆ ಹೋಗ್ತಾ ಇದ್ದೀವಿ ಈಗ. ಈಗ ಬೇರೆ ಬೇಕ್ರಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ. ಲಕ್ಕೇಜ್ ಟೀ ಬೇಕಿದ್ರೆ ಬಟರ್ ಫ್ರೂಟ್ ಇಲ್ಲಂತೆ, ಅದಕ್ಕೆ ವಾಟರ್ ಮೆಲನ್ ಜ್ಯೂಸ್ ಕುಡಿತೀವಿ. ನೀನೇನು ತೊಗೊಂಡೆ? ನಾನು ವಾಟರ್ ಮೆಲನ್. ಚಾಕ್ಲೇಟ್ ಮಿಲ್ಕ್ ಶೇಕ್ ಎತ್ಕೊಂಡು ಓಡೋಗ್ತಿದ್ದಾರೆ. ನಾವು ಕೈ ಹಾಕೋಣ. ಚೂರು ರಕ್ಷತಾ ಬಿಯೆ ಎಕ್ಸ್ಪ್ರೆಷನ್ ನೋಡಿ, ಎಕ್ಸ್ಪ್ರೆಷನ್. ಏಯ್ ನೋಡಿ ಚಾಕ್ಲೇಟ್ ಮಿಲ್ಕ್ ಶೇಕ್. ಸೊ ರಕ್ಷುದು ಚಾಕ್ಲೇಟ್ ಮಿಲ್ಕ್ ಶೇಕ್ ಬಂತು. ಪಾಪ ರಕ್ಷು ತಿನ್ನಕ್ಕೆ ಬಿಡಿದೆ. ನಿಜವಾಗ್ಲೇ ಫಸ್ಟ್ ನೆಕ್ಸ್ಟ್ ನೀವು ತಿಂತೀರಾ? ಇಲ್ಲ, ನೀವು ತಿಂದಾಗ ಸರಿ ಬಟರ್ ಬಂದಿದೆ. ಸೊ ನಿಜವಾಗ್ಲೇ ಮ್ಯಾಂಗೋ ಜ್ಯೂಸ್ ಬಂತು. ಮ್ಯಾಂಗೋ ಜ್ಯೂಸ್ಗೆ ಮ್ಯಾಂಗೋ ಹಾಕಿಲ್ಲ, ಅದು ಫ್ಲೇವರ್ ಹಾಕಿದ್ದಾರೆ. ಮೀನು ಅಡುಗೆ ಮಾಡ್ತಾ ಇದ್ದಾರೆ. ಸೊಪ್ಪಿನ ಸಾರು, ಸೊಪ್ಪು ಸಾರು ಮಾಡ್ತಿದ್ದಾರೆ. ಅದಕ್ಕೆ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದಾರೆ. ಏನೇನು ಹಾಕ್ಕೊಂಡಿದ್ದೀರಾ ಇದಕ್ಕೆ? ತೋರಿಸ್ರಿ.
ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಪೆಪ್ಪರು ಅದೆಲ್ಲ ಹಾಕೊಂಡು ರುಬ್ಕೊಂಡಿದ್ದೆ. ಇಲ್ಲ ನನ್ನ ತಂಗಿ ಏನೋ ಕೇಳ್ತಾ ಇದ್ದಾಳೆ. ವೇರ್ ಇಸ್ ಅಪ್ಪು? ವೇರ್ ಇಸ್ ಅಪ್ಪು? ಕಾಲ್ ಅಪ್ಪು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೋಡಿ 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 ತೀಟೆಲ್ಲ ಮತ್ತೆ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಟು ನಿಶ್ಚಿತ ಹರ್ಷ ವ್ಲಾಗ್ಸ್. ಥ್ಯಾಂಕ್ ಯು.